ಪ್ರೀತಿಯ ವೀಕ್ಷಕರೇ, ಮ್ಯಾಕ್ಸ್ ರಿವ್ಯೂಗೂ ಮುನ್ನ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮ್ಯಾಕ್ಸ್ ಒಂಥರ ಸಖತ್ತಾಗೈತಿ, ಮಸ್ತ್ ಐತಿ. ಅದೆಂಗಂದ್ರೆ, ಕುರುಕ್ಷೇತ್ರದ ಯುದ್ಧದಲ್ಲಿ ಸಹಸ್ರಾರು ಅಕ್ಷೋಹಿಣಿ ಸೈನ್ಯದೊಂದಿಗೆ ಬಂದ ಎದುರಾಳಿಗಳನ್ನೆಲ್ಲ ಅರ್ಜುನ ಹೇಗೆ ಹೊಡೆದು ಮಟ್ಟ ಆಗ್ತಾನೆ ಅನ್ನೋದನ್ನ ಕೇಳಿರ್ತೀವಲ್ಲ, ಅದನ್ನ ಇಲ್ಲಿ ಹೊಸ ರೀತಿಯಲ್ಲಿ ನೋಡಿದ ಅನುಭವ ನಮಗುಂಟಾಗುತ್ತೆ. ಅಭಿಮಾನಿಗಳಿಗಾಗಿಯೇ ಹೇಳಿ ಮಾಡಿಸಿದ ಮೂವಿ ಮ್ಯಾಕ್ಸ್ ಅನ್ಸಿದ್ರು, ಕತ್ತಲಲ್ಲಿ ಮೂಡುವ ಬೆಂಕಿಯ ಬೆಳಕಲ್ಲಿ ಕಾಣುವ ರಣರೋಚಕವಾದಂತಹ ಹೊಡೆದಾಟದ ದೃಶ್ಯಗಳು ಆಕ್ಷನ್ ಪ್ರಿಯರಲ್ಲದವರನ್ನೂ ಖುಷಿಪಡಿಸಿಬಿಡ್ತವೆ. ಫೈಟ್ ಫೈಟ್ ಫೈಟ್, ಹಾಸ್ಯ ಇಲ್ಲ, ಎಮೋಷನ್ಸ್ ಇಲ್ಲ, ಹೀರೋ ಇನ್ನೂ ಇಲ್ಲ. ಯಾಕಿಲ್ಲ? ಅವೆಲ್ಲ ಬೇಕು ಅಂತ ಅನ್ಸೋದೇ ಇಲ್ಲ. ಅದೇ ಮ್ಯಾಕ್ಸ್ ಮೂವಿಯ ಪವರ್. ಒಂದು ಸಿನಿಮಾಗೆ ಇರಬೇಕಾದ ಸಿದ್ಧ ಮಾದರಿಯ ದೃಶ್ಯಗಳು ಅನ್ನುವ ಕಾರಣಕ್ಕಾದರೂ ಏನನ್ನೂ ಬಲವಂತವಾಗಿ ತೊರಕುವ ಪ್ರಯತ್ನ ಮಾಡಿಲ್ಲ. ಹಾಗಾಗಿಯೇ ಮ್ಯಾಕ್ಸ್ ಹೆಚ್ಚು ಆಪ್ತವೆನಿಸಲು ಸಾಧ್ಯವಾಗಿದೆ. ಆದರೂ ಆರಂಭದಲ್ಲಿ ಬರುವ ಐಟಮ್ ಸಾಂಗ್ ಯಾಕೆ, ಅಲ್ಲೊಂಚೂರು ಡೈರೆಕ್ಟರ್ ಎಡವಿದ್ರ ಅಥವಾ ಅದು ಬೇಕು ಅನ್ನೋ ಆಡಿಯನ್ಸ್ ಇರ್ತಾರೆ ಅನ್ನೋ ಕಾರಣಕ್ಕ ಇರ್ಲಿ, ಸದ್ಯ ಅದು ಚಿತ್ರದ ಆರಂಭಿಕ ಹಂತದಲ್ಲೇ ಬಂದೋಗೋದ್ರಿಂದ ಕಥೆಯ ಹೋಗಕ್ಕೆ ಅದರಿಂದ ಅಂತ ದುಷ್ಪರಿಣಾಮ ಏನ್ ಬೀರಿಲ್ಲ. ಏನದು ಮ್ಯಾಕ್ಸ್? ನಾವಿರುವಂತ ವ್ಯವಸ್ಥೆ ಈಗಾಗಬೇಕು, ಸಂಭವಿಸುವ ದುರ್ಘಟನೆಗಳಿಗೆ ಈ ತರದ್ದೇ ಆದ ಒಂದು ಪ್ರತಿಕ್ರಿಯೆ ಸಿಗಬೇಕು ಅಂದ್ಕೋತೀವಿ. ಆದ್ರೆ ಅದು ಆಗಲ್ಲ. ದುಷ್ಟರ ಅಟ್ಟಹಾಸದ ಪರಮಾವಧಿಯೇ ಹಾಗೆ. ಮಿತಿಯನ್ನು ಮೀರಿ ನಿಂತ ರಕ್ಕಸ ಗಣಗಳೇ ತುಂಬಿರುವ ಸಮಾಜದಲ್ಲಿ ಅಮಾಯಕರನ್ನು ರಕ್ಷಿಸಲಿ ಇಲ್ಲಿ ಯಾರೂ ಇಲ್ಲ. ಆದರೆ ವಾಸ್ತವ ಬದುಕಿನ ಇಂತಹ ಅಸಹಾಯಕತೆಗಳಿಗೆ, ಹತಾಶೆಗಳಿಗೆ ಒಂದು ತರಹದ ಮಾನಸಿಕ ನೆಮ್ಮದಿ ಅನ್ನೋದೇನಾದರೂ ಇದ್ರೆ ಅದು ಕೇವಲ ಸಿನಿಮಾಗಳಲ್ಲಿ ಕಟ್ಟಿಕೊಡುವಂತಹ ಅಸಾಧ್ಯವನ್ನು ಸಾಧ್ಯವಾಗಿಸುವ ಕಾಲ್ಪನಿಕ ಪ್ರಪಂಚ ಮಾತ್ರ. ಆ ಕೆಲಸದಲ್ಲಿ ಮ್ಯಾಕ್ಸ್ ಅಕ್ಷರಶಃ ಯಶಸ್ವಿಯಾಗಿದೆ. ಇಡೀ ಸಿನಿಮಾ ನಿಂತಿರುವುದೇ ಪೊಲೀಸ್ ಸ್ಟೇಷನ್ ಮತ್ತು ಅದರ ಸುತ್ತ. ಆದರೂ ಪ್ರೇಕ್ಷಕನನ್ನ ಅತ್ತತ್ತ ಕದಲಿಸುವುದರಲ್ಲಿ ಮಿಸುಕಾಡಲು ಆಗದಂತೆ ಆವರಿಸಿ ಕಂಡ್ರಪ್ಪೆ ಕೂಡ ಬಡಿದರೆ ಕತೆ ಎಲ್ಲಿ ಓಡಿ ಹೋಗುತ್ತೇನೋ ಅಂತ ಉಸಿರುಗಟ್ಟಿಸಿ ನೋಡಿಸಿಕೊಳ್ಳುತ್ತೆ. ಅಂದ್ರೆ ಎಂತ ಮಾಸ್ ಮೂವಿ ಈ ಮ್ಯಾಕ್ಸ್. ಕಿಚ್ಚ ಸುದೀಪ್ ಅಭಿನಯಿಸಿರುವ ಪಾತ್ರದ ಹೆಸರೇನು ಅಂತ ಗೊತ್ತಾಗುವ ಮುಂಚೆ ಆತ ಮಹಾಭಾರತದ ಅರ್ಜುನನಂತೆ ಕಾಣ್ತಾನೆ. ನಂತರ ಆ ಪಾತ್ರದ ಹೆಸರು ಸಹ ಅರ್ಜುನ್ ಮಹಾಕ್ಷ ಎಂದು ಗೊತ್ತಾಗುತ್ತಿದ್ದಂತೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯನ್ ಅವರ ಬುದ್ಧಿವಂತಿಕೆ ಮನಸ್ಸಿಗೆ ಬಹಳ ಆಪ್ತವೆನಿಸಿಬಿಡುತ್ತೆ. ಸ್ಟೇಷನ್ನಲ್ಲಿದ್ದ ಉತ್ತರ ಕುಮಾರ್ ಅಂತ ಪೊಲೀಸ್ ಪೇದೆಗಳನ್ನ ವೀರರನ್ನಾಗಿ ಪರಿವರ್ತಿಸುವ ನಾಯಕ ನಟ ಸುದೀಪ್ ಅವರ ಪಾತ್ರ ಕೆಲವು ಸಲ ಮಹಾಭಾರತದ ಅರ್ಜುನನಂತೆ ಕಂಡರೂ ಯುದ್ಧ ಮಾಡುವ ಅರ್ಜುನನೂ ಅವನೇ, ಎದುರಾಳಿಗಳ ತಂತ್ರಗಳಿಗೆ ಪ್ರತಿತಂತ್ರವನ್ನೆಣೆವ ಕೃಷ್ಣನೂ ಅವನೇ. ಎಂತಹುದೇ ಸಂದಿಗ್ಧತೆಗಳು ಎದುರಾದರೂ ಒಂಚೂರು ವಿಚಲಿತವಾಗದೆ ಎದುರಿಸಿ ನಿಲ್ಲುವ ಗೆಲ್ಲುವ ಆ ಪಾತ್ರವನ್ನ ಅಭಿನಯಿಸುವುದಕ್ಕಿಂತ ಪ್ರವೇಶ ಮಾಡಿರುವ ಬಗ್ಗೆ ಕಿಚ್ಚನ ಮೇಲಿದ್ದ ಅಭಿಮಾನಿಗಳ ಪ್ರೀತಿಗೆ ಹುಚ್ಚು ಹಿಡಿಸಿರುವಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಅಂತ ಅದ್ಭುತ ಗತ್ತಿನ ನಟನೆ ಉಳಿದೆಲ್ಲ ಪಾತ್ರಗಳನ್ನ ತಿಂದು ಹಾಕುತ್ತೆ. 2-2.5 ತಾಸು ನಮ್ಮನ್ನೇ ನಾವು ಮರೆತು ಕಳೆದು ಹೋಗಿ ಬಿಡಬೇಕು ಅಂತ ಮೂವಿ ಇತ್ತೀಚೆಗೆ ಬರ್ತಿಲ್ಲ ಅನ್ನೋ ಬೇಜಾರ್ ಇದ್ರೆ ಅದಕ್ಕೆಲ್ಲ ಪೂರ್ಣ ವಿರಾಮ ಈ ಮ್ಯಾಕ್ಸ್ ಮೂವಿ. ಫ್ಯಾನ್ ಶೋಗೆ ಹೋಗಿ ಮೂವಿ ನೋಡಿದ್ರೆ ಏನು ಅರ್ಥ ಆಗಲ್ಲ. ಯಾಕಂದ್ರೆ ಫ್ಯಾನ್ಸ್ಗೆ ಫಸ್ಟ್ ಡೇ ಫಸ್ಟ್ ಶೋ ಮೂವಿ ನೋಡೋದಕ್ಕಿಂತ ಅವರ ಹೀರೋನ ಪರದೆ ಮೇಲೆ ಸಂಭ್ರಮಿಸುವುದೇ ಅವರಿಗೊಂದು ದೊಡ್ಡ ಹಬ್ಬ ಆಗಿರುತ್ತೆ. ಆದ್ರೆ ಈ ಮ್ಯಾಕ್ಸ್ ಸಿನಿಮಾ ಅದಕ್ಕೆ ಅಪವಾದವಾಗಿ ಬಿಡ್ತು. ಯಾಕಂದ್ರೆ ಕುಣಿಯೋದಿರಲಿ, ಕಿರುಚಿ ಕೇಕೆ ಹಾಕೋದಿರಲಿ, ಕುಂತ ಕುರ್ಚಿ ಮೇಲಿಂದ ಮಿಸುಗಾಡಿಸದಂತೆ ಹುಚ್ಚು ಅಭಿಮಾನಿಯನ್ನೂ ಬಿಡದೆ ಹಿಡಿದು ಕೂರಿಸುತ್ತೆ. ಅಂದ್ರೆ ಮ್ಯಾಕ್ಸ್ ಅದೆಂತ ಕುತೂಹಲ ಭರಿತ ವಂಡರ್ ಮೂವಿ, ನೀವೇ ಊಹಿಸ್ಕೊಳ್ಳಿ. ಈ ಚಿತ್ರದಲ್ಲಿ ಕತೆಗಿಂತ ಕಾಡುವ 2 ಪ್ರಮುಖ ವಿಷಯಗಳನ್ನ ಹೇಳ್ಬಿಡ್ತೇನೆ ಕೇಳಿ. ಒಂದು ನಾಯಕ ನಟ ಕಿಚ್ಚ ಸುದೀಪ್ ಅವರಾದ್ರೆ, ಇನ್ನೊಂದು ನಿರ್ದೇಶಕ ವಿಜಯ್ ಕಾರ್ತಿಕೇಯನ್. ಯಾವಾಗ ಒಬ್ಬ ಡೈರೆಕ್ಟರ್ ಕೇವಲ ನಾಯಕ ನಟನ ಮೇಲೆ ಭಾರ ಹಾಕಿ ತೂಕಡಿಸದೆ ತಾನೇ ಸೃಷ್ಟಿಸಿದ ಪಾತ್ರದೊಂದಿಗೆ ಸ್ಪರ್ಧೆಗಿಳಿಯುತ್ತಾನೋ ಆಗ ಮೈ ನವಿರೇಳಿಸುವಂತ ಜುಗಲ್ಬಂದಿಯನ್ನ ಪ್ರೇಕ್ಷಕ ತೆರೆಯ ಮೇಲೆ ಆಸ್ವಾದಿಸಬಹುದು. ಅಂತಹ ಸುಂದರ ಅನುಭವಕ್ಕೆ ತಾಜಾ ಉದಾಹರಣೆ ಮ್ಯಾಕ್ಸ್ ಸಿನಿಮಾ. ಸಿನಿಮಾ ಅಂದ್ರೆ ಅದು ಮೂಲತಃ ಮನೋರಂಜನೆಯ ಮಾಧ್ಯಮ. ಈ ಸಿನಿಮಾ ಪ್ರಪಂಚದಲ್ಲಿ ಸಾಮಾಜಿಕ ಜವಾಬ್ದಾರಿಗಳ ಆಚೆಗೆ ಪ್ರೇಕ್ಷಕನ ಹೆಚ್ಚಿನ ಮಟ್ಟದ ನಿರೀಕ್ಷೆ ಏನಂದ್ರೆ ಅದು ಸಹಜವಾಗಿ ಎಂಟರ್ಟೈನ್ಮೆಂಟ್. ಅದನ್ನ 100% ಕೊಟ್ಟಿರೋ ಮೂವಿ ಮ್ಯಾಕ್ಸ್. ಸಸ್ಪೆನ್ಸ್, ಥ್ರಿಲ್ಲರ್, ಆಕ್ಷನ್ ಎಲಿಮೆಂಟ್ಸ್ ಗಳ ಫೆಸ್ಟಿವಲ್ ತರ ಇದೆ ಮ್ಯಾಕ್ಸ್ ಮೂವಿ. ಒಂದು ರಾತ್ರಿಯಲ್ಲಿ ನಡೆಯುವ ಘಟನೆಗಳನ್ನ ಇಟ್ಟುಕೊಂಡು ಕಟ್ಟಿಕೊಟ್ಟ ಸಿನಿಮಾ ಮ್ಯಾಕ್ಸ್. ಈ ಒಂದ್ ಲೈನ್ ಸ್ಟೋರಿ ಗೊತ್ತಿದ್ದೇ ಥಿಯೇಟರ್ ಒಳಗೆ ಹೋಗುವ ಪ್ರೇಕ್ಷಕ ಸಹಜವಾಗಿಯೇ ಹೆಚ್ಚಿನ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳದೆ ಫ್ರೀ ಮೈಂಡ್ ಅಲ್ಲಿ ಹಾಜರಾಗುವ ಕಾರಣ ಬಲು ಬೇಗ ಸಿನಿಮಾ ನೋಡುಗ ಪ್ರೇಕ್ಷಕರನ್ನ ಸಂಪೂರ್ಣ ಆವಾಹಿಸಿಕೊಂಡು ಆವರಿಸಿಬಿಡುತ್ತೆ. ಆ ಕಾರಣಕ್ಕೆ ಮ್ಯಾಕ್ಸ್ ಸುಲಭವಾಗಿ ಗೆದ್ದು ಬಿಡುತ್ತೆ. ಬಹಳ ಮುಖ್ಯವಾಗಿ ಕಿಚ್ಚ ಸುದೀಪ್ ಅವರನ್ನ ಒಂದು ವಿಷಯಕ್ಕೆ ಇಲ್ಲಿ ಮೆಚ್ಚಲೇಬೇಕು.
ಯಾವುದೇ ಒಬ್ಬ ದೊಡ್ಡ ನಟನ ನಿಜವಾದ ಸಂಪತ್ತು ಅಂದ್ರೆ ಅದು ಅವರ ಅಭಿಮಾನಿ ಜಗತ್ತು. ತನ್ನ ವೈಯಕ್ತಿಕ ಆಸೆ ಅಭಿರುಚಿಗಳ ಆಚೆಗೆ ಅಭಿಮಾನಿಗಳ ಖುಷಿಗಾಗಿಯೇ ಒಂದು ಕಥೆಯನ್ನ ಆಯ್ಕೆ ಮಾಡಿಕೊಂಡು ತಾನು ನಿರ್ಮಾಣದ ಭಾಗವಾಗಿ ಕೊಟ್ಟ ಮಾತಿನಂತೆ ಅತಿಯಾದ ಪ್ರಯೋಗ ಸಾಹಸಗಳ ಕಡೆಗೆ ಗಮನ ನೀಡದೆ ಒಂದು ಸರಳ ಎಳೆಯನ್ನೊಳಗೊಂಡ ಕಥೆಯನ್ನ ಅದ್ದೂರಿಯಾಗಿ ತೆರೆಯ ಮೇಲೆ ತಂದದ್ದಲ್ಲದೆ ಅಷ್ಟೇ ಅದ್ಭುತವಾಗಿ ಅಭಿನಯಿಸಿದ್ರಲ್ಲ, ಅದು ಅಭಿಮಾನಿಗಳ ಅಭಿಮಾನಕ್ಕೆ ತಕ್ಕ ಪ್ರೀತಿಯ ಉಡುಗೊರೆ ಅಂದ್ರೆ. ಅದರಲ್ಲಿ ಕಿಚ್ಚ ಈ ಬಾರಿ ಯಾವುದೇ ಅನುಮಾನವಿಲ್ಲದೆ ಗೆದ್ದಿದ್ದಾರೆ. ಹಾಗಾಗಿ ಅಭಿಮಾನಿಗಳ ಪರವಾಗಿ ಮೊದಲಿಗೆ ನನ್ನಿಂದ ಅವರಿಗೊಂದು ಅಭಿನಂದನೆಗಳು ಕೂಡ. ಹಾಗೆ ನೋಡಿದ್ರೆ ಒಂದು ವಿಮರ್ಶೆ ಅಥವಾ ವಿಶ್ಲೇಷಣೆ ಮಾಡೋದು ಅಂದ್ರೆ ಯಾರನ್ನೋ ಮೆಸ್ಲಿಕ್ಕಲ್ಲ. ತನ್ನ ಕಳ್ಕೊಂಡು ಸುಳ್ಳೆ ಹೊಗಳಿದ್ರೆ ಅದು ಬಕೆಟ್ ಹಿಡಿಯೋದು ಬದುಕಾಗುತ್ತೆ. ಅಥವಾ ಅವ್ನು ನಂಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೂ ಮೊಸರಲ್ಲೂ ಕಲ್ಲು ಹುಡುಕಿದ್ರೆ ಮೂರ್ಖತನ ಆಗುತ್ತೆ. ಹಾಗಾಗಿ ಪ್ರತಿಕ್ರಿಯೆ ಎಷ್ಟೇ ಕಠೋರವಾಗಿ ಬಂದರೂ ಕಠಿಣವಾದಂತಹ ಅಭಿಪ್ರಾಯಗಳನ್ನೇ ಹೇಳುವುದು ಧರ್ಮ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ನಾನು ಕೂಡ ಎಲ್ಲ ಅಭಿಮಾನ, ಪ್ರೀತಿ ಮತ್ತೊಂದು ಭಾವನೆಗಳನ್ನ ಕಟ್ಟಿ ಪಕ್ಕಕ್ಕಿಟ್ಟು ಈ ಮೂವಿ ನೋಡಿದೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳೋಣ ಅಂತ. ಆದರೆ ಆರಂಭದಲ್ಲಿ ಬರುವ ವಿಲನ್ಗಳ ಕ್ರೌರ್ಯದ ವಿಜೃಂಭಣೆ ಅತಿಯಾಯ್ತು. ಇದು ಕನ್ನಡತನಕ್ಕೆ ಒಗ್ಗೋದಿಲ್ಲ, ಇದೆಲ್ಲ ಬೇಕಿತ್ತ ಅಂತ ಅನ್ಸೋದ್ರ ಜೊತೆಗೆ ಚಿತ್ರದುದ್ದಕ್ಕೂ ಬೆಂಕಿಯ ಹೊಗೆಯೇ ವಿಪರೀತ ಹರಡಿರುವಾಗ ಕಿಚ್ಚನ ಬಾಯಲ್ಲಿ ಮತ್ತೆ ಸಿಗರೇಟ್ ಹೊಗೆ ಬರೆಸಿದ್ದು ಯಾಕೆ? ಆದರೂ ಅದರಲ್ಲಿ ಕಿಚ್ಚ ಚಂದ ಕಾಣಿಸ್ತಿದ್ರು ಬಿಡಿ. ಆದರೂ ಬೇಡದ ಒಂದೆರಡು ದೃಶ್ಯಗಳು ಈ ಚಿತ್ರದಲ್ಲಿ ಇದ್ವು ಅನ್ನೋದನ್ನೇ ಮರೆಸುವಷ್ಟರ ಮಟ್ಟಿಗೆ ಹೋಗುವ ಸಿನಿಮಾ ತನ್ನ ವೇಗದಲ್ಲಿ ನಮ್ಮನ್ನೂ ಎಳೆದೊಯ್ಯುತ್ತಲ್ಲ, ಅಲ್ಲೇ ಚಿತ್ರ ಗೆದ್ದು ಬಿಡುತ್ತೆ. ಇನ್ನು ಚಿತ್ರದಲ್ಲಿ ಪಾತ್ರವರ್ಗ ಅಂತ ಬಂದ್ರೆ ಹೆಚ್ಚಾಗಿ ಪರಭಾಷಿಕರ ನಟನೆ ಹೆಚ್ಚು ಕಾಣಿಸ್ತಾರೆ ಅನ್ನೋ ಬೇಸರಕ್ಕೆ ಮಹತ್ವ ಕೊಡಬೇಕಿಲ್ಲ. ಯಾಕಂದ್ರೆ ಸಿನಿಮಾ ಇವತ್ತು ಭಾಷೆಯ ಗಡಿಗಳನ್ನ ದಾಟಿ ಹೋಗಿರೋದ್ರಿಂದ ವ್ಯವಹಾರದ ದೃಷ್ಟಿಯಿಂದ ಅಕ್ಕಪಕ್ಕದ ರಾಜ್ಯದ ಪ್ರೇಕ್ಷಕರನ್ನು ಸೆಳೆಯುವ ತಂತ್ರಕ್ಕೆ ಒಂದಿಷ್ಟು ಅವರವರದೇ ಆದ ಭಾವನಾತ್ಮಕ ತಂತ್ರಗಳನ್ನ ಮಾಡಬೇಕಿರೋ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ನಾವು ಅದನ್ನ ಅಷ್ಟಾಗಿ ಗಮನಿಸುವ ಅವಶ್ಯಕತೆ ಇಲ್ಲ ಅಂತ ಮುಂದುವರೆದ್ರೆ ಸಿನಿಮಾದಲ್ಲಿ ಬೇರೆ ಸಮಸ್ಯೆಗಳಿಲ್ಲ. ಇನ್ನು ಕತೆಗೆ ಬರೋಣ. ಹಾಗಂತ ಇರೋಬ್ಬರ ಕಥೆಯನ್ನೆಲ್ಲ ಹೇಳಿಬಿಟ್ರೆ ಹೇಳುವವನು ವಿಶ್ಲೇಷಣೆಗೆ ನಾಲಾಯಕ. ಯಾಕಂದ್ರೆ ಕಥೆಯನ್ನು ಹೇಳುವುದಕ್ಕೂ ಅದನ್ನು ಸಿನಿಮಾದಲ್ಲಿ ತೋರಿಸಿರುವ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನೋಡಲೇಬೇಕಾದಂತಹ, ಕೊಟ್ಟ ಕಾಸಿಗೆ ಮೋಸವಾಗದಂತಹ ಸಿನಿಮಾಗಳ ಒಟ್ಟು ಕಥೆಯನ್ನ ಬಿಚ್ಚಿಡುವ ಮೂರ್ಖತನ ಯಾರೂ ಮಾಡಬಾರದು. ಅದು ವಿಶ್ಲೇಷಕನ ನೈತಿಕ ಜವಾಬ್ದಾರಿ ಕೂಡ ಆಗಿರುತ್ತೆ. ಹೇಳುವ ಕತೆ ಕೇಳುಗನನ್ನ ನೋಡುಗನನ್ನಾಗಿಸಬೇಕು, ಅಷ್ಟು ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಕಥೆಯ ವಿಷಯಕ್ಕೆ ಬರೋದಾದ್ರೆ ಮ್ಯಾಕ್ಸ್ ಮರ್ಡರ್ ಮಿಸ್ಟ್ರಿ ಕತೆ. ಆದ್ರೆ ಆತರ ಅನ್ಸಲ್ಲ ಎಲ್ಲಿಯವರಿಗೂ ಅಂದ್ರೆ ಸಿನಿಮಾ ಮುಗಿಯೋ ಸಮಯ ಬರೋವರೆಗೂ. ಸಸ್ಪೆಂಡ್ ಆಗಿರೋ ಪೊಲೀಸ್ ಅಧಿಕಾರಿ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಬೇಕಿರೋ ದಿನದ ಇಂದಿನ ರಾತ್ರಿಯಲ್ಲಿ ಮಿನಿಸ್ಟರ್ ಮಕ್ಕಳಿಬ್ಬರ ಅನುಚಿತ ವರ್ತನೆಗೆ ಪ್ರತಿಯಾಗಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳುವ ಮುನ್ನವೇ ಅವರಿಬ್ಬರನ್ನ ಒದ್ದು ಸ್ಟೇಷನ್ ಸೆಲ್ಗೆ ದೂಡಿದಾಗ ಅಲ್ಲಿ ಅವರಿಬ್ಬರ ಒಡೆದಾಟದಲ್ಲಿ ಅವರಿಬ್ಬರೂ ಸತ್ತು ಹೋಗುವ ಸನ್ನಿವೇಶವನ್ನ ನಿಭಾಯಿಸುವುದೇ ಚಿತ್ರದ ಒಂದು ಲೈನ್ ಸ್ಟೋರಿ. ಆದರೂ ಅವರವರೇ ಒಡೆದಾಡ್ಕೊಂಡು ಸತ್ರ ಇಲ್ಲ ಏನದರ ಅಸಲಿಯತ್ತು ಅಂತ ಗೊತ್ತಾಗುವುದು ಸಿನಿಮಾ ಮುಗಿಯೋ ಹೊತ್ತಿಗೆ. ಕ್ಷಣಕ್ಕೂ ಕುತೂಹಲವನ್ನ ಹುಟ್ಟಿಸುವಂತ ಚಿತ್ರಕಥೆ ಮ್ಯಾಕ್ಸ್ದು. ಆ ಸ್ಕ್ರೀನ್ ಪ್ಲೇನೇ ಚಿತ್ರದ ದೊಡ್ಡ ಶಕ್ತಿ. ಯಾಕಂದ್ರೆ ಕೇವಲ ರಾತ್ರಿ ಶುರುವಾದ ಕತೆ ಬೆಳಗಾಗುವ ಹೊತ್ತಿಗೆ ಮುಗಿಯುತ್ತೆ ಅಂದ್ರೆ ಕಣ್ಣರಳಿಸಿ ನೋಡುವ ಪ್ರೇಕ್ಷಕನ ಅಚ್ಚರಿಯ ಮುಖಭಾವ ಸಿನಿಮಾ ಮುಗಿಯೋವರೆಗೂ ಕಮ್ಮಿ ಆಗೋದೇ ಇಲ್ಲ. ಅಂದ್ರೆ ಅದರ ಕ್ರೆಡಿಟ್ನ ಸ್ಕ್ರೀನ್ ಪ್ಲೇಗೆ ಕೊಡಲೇಬೇಕು. ಎಷ್ಟೋ ಬಾರಿ ಒಬ್ಬ ನಟ ಅಥವಾ ನಟಿ ತಾನು ತನ್ನ ಪಾತ್ರವನ್ನು ಅಭಿನಯಿಸುವಾಗ ಎದುರು ಇರುವ ಪಾತ್ರಗಳನ್ನೆಲ್ಲ ನುಂಗುವ ಹಾಗೆ ಅಭಿನಯಿಸುವುದನ್ನು ನಾವು ಕಂಡಿರ್ತೇವೆ. ಆದರೆ ಇಲ್ಲಿ ಮ್ಯಾಕ್ಸ್ ಪಾತ್ರಧಾರಿ ಕಿಚ್ಚ ಸುದೀಪ್ ಅವರ ಅಭಿನಯ ನೋಡಿದ್ರೆ ಯಪ್ಪ, ತಾವು ಅಭಿನಯಿಸುತ್ತಿರುವ ಪಾತ್ರವನ್ನೇ ತಿಂದು ತೇಗಿದ ಅಭಿನಯ ರಕ್ಕಸನನ್ನ ನೋಡಿದಂತ ಅನುಭವಗಳನ್ನ ಮೂಡಿಸುತ್ತೆ ಸುದೀಪ್ ಅವರ ನಟನೆ. ಏನೂ ಮಾಡದೆ ಎಲ್ಲವನ್ನೂ ಮಾಡಿ ಮುಗಿಸುವ ಅಭಿನಯದ ಕಲೆಯನ್ನ ಸಿದ್ಧಿಸಿಕೊಂಡ ಅಪರೂಪದ ನಟ ತಾವೆಂಬುದನ್ನ ಕಿಚ್ಚ ಮತ್ತೆ ಸಾಬೀತುಪಡಿಸುತ್ತಾರೆ ಮ್ಯಾಕ್ಸ್ ರೂಪದಲ್ಲಿ. ಸುಮ್ಮನೆ ನಿಂತು ಹಾಗೆ ಕೊಡುವ ಅವರ ಒಂದೊಂದು ಲುಕ್ಕೆ ಅಭಿಮಾನಿಗಳನ್ನ ಹುಚ್ಚು ಹಿಡಿಸುತ್ತೆ. ಅಂದ್ರೆ ಇನ್ನು ಮ್ಯಾಕ್ಸೇ ಮ್ಯಾಕ್ಸಿಮಮ್ ಮಾಸ್ ಅನ್ನೋ ಸಾಂಗ್ ಅಲ್ಲಿ ಕುಣಿತದ ಹೆಜ್ಜೆಗಳನ್ನ ಹಾಕುತ್ತಾ ಮಾಡೋ ಫೈಟ್ ಸೀನ್ ಅಲ್ಲಂತೂ ಕಿಚ್ಚ ಪ್ರೇಕ್ಷಕರ ಎದೆಯಲ್ಲಿ ಪ್ರೀತಿಯ ಕಿಚ್ಚು ಹೊತ್ತಿಸಿ ಬಿಡುತ್ತಾರೆ. ಅಂತ ಚಂದದ ನಟನೆಯಲ್ಲಿ ಸಿನಿಮಾಗೆ ಅದ್ಭುತ ಕೈ ಚಳಕದ ಸ್ಪರ್ಶ ಮೂಡಿಸಿದ ಛಾಯಾಗ್ರಾಹಕ ಮತ್ತು ಸಂಕಲನಕಾರರನ್ನು ಮ್ಯಾಕ್ಸ್ ಕಿಚ್ಚ ಸುದೀಪ್ ಮರೆಸಿ ಬಿಡುತ್ತಾರೆ ಎನ್ನೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಸೂಪರ್. ಕಿಚ್ಚನ ಅಬ್ಬರದ ಅಭಿನಯದಲ್ಲೂ ಇನ್ನುಳಿದ ಯಾವ ಪಾತ್ರವೂ ಕಳೆಯದಂತೆ ಎಚ್ಚರ ವಹಿಸಿದ ನಿರ್ದೇಶಕರ ಪರಿಶ್ರಮ ಎದ್ದು ಕಾಣುತ್ತೆ. ಒಟ್ಟಾರೆ ನಿರೀಕ್ಷೆಗಳ ಭಾರವಿಲ್ಲದೆ ಹೋದರೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಮೂವಿ. ಧನ್ಯವಾದಗಳು.